ಮಾಡಬೇಡ ಪ್ಲೀಸ್, ನನ್ನೇನು ಮಾಡಬೇಡ. ಹಾಂ ಚಾಚಾ, ನಾನು ಅಂಥವನಲ್ಲ. ತಗೋ ನೀರು ಕುಡಿ. ಥ್ಯಾಂಕ್ಸ್. ಹೌದು, ಏನು ಮಾಡ್ತಿದ್ಯಾ? ಓದಿ ಕೆಲ್ಸಕ್ಕೋಸ್ಕರ ಅಲಿತಾ ಇದ್ದೀನಿ. ಹಾಗಾದರೆ ನನ್ನ ಜೊತೆಲಿ ಸೇರ್ಕೋ, ಕೈ ತುಂಬ ದುಡ್ಡು ನೋಡ್ಬೋದು. ಏನು, ನಿನ್ನ ನಂಬಿನ? ನನ್ನ ನಂಬಿ ಬಂದಿರೋರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ರಂಗ. ಈ ಮನೆಗೆ ನಾನೇ ರಾಜ, ರಾಣಿ, ಮಂತ್ರಿ ಎಲ್ಲ. ಯಾಕೆ, ರಾಣಿ ಯಾರು ಇಲ್ವಾ? ರಾಣಿ ಅಂತ ಯಾರು ಇಲ್ಲ. ನಿನ್ನ ನೋಡಿದ್ರೆ ಕಳ್ಳನ ಥರ ಕಾಣಲ್ಲ, ಆದರೆ ಮನೆ ನೋಡಿದ್ರೆ ಕೈ ಚಳಕ ತುಂಬ ಚೆನ್ನಾಗೇ ಮಾಡ್ತೀಯ ಅನ್ಸತ್ತೆ. ಮತ್ತೆ ಸುಮ್ಮನೆನಾ? ನನ್ನ ಕೈ ಚಲಕ ತೋರಿಸಿಲ್ಲ ಅಂದಿದ್ರೆ ಈ ರೀತಿ ಬ್ಯಾಗ್ ತುಂಬ ಹಣ ಬಂಗಾರ ಸೇರ್ಸಕ್ಕಾಗ್ತಿತ್ತಾ? ಇಲ್ಲ ಜಾಲಿಯಾಗಿ ಜೀವನ ಮಾಡೋಕ್ಕಾಗ್ತಾಯಿತ್ತಾ? ಹೌದು, ನೀನು ಹೊಟ್ಟೆಪಾಡಿಗೋಸ್ಕರ ಕಳ್ತನ ಮಾಡ್ತೀಯಾ ಅಥವಾ ಪರಂಪರೆಯಿಂದನೇ ಕಳ್ಳನ? ಹೌದು, ಈ ರೀತಿ ಎಲ್ಲರೂ ಸಂಪಾದನೆ ಮಾಡಿರೋದನ್ನ ಕಳ್ತನ ಮಾಡ್ತೀಯಲ್ಲ, ಅದು ನಿಂಗೆ ಪಾಪ ಅನ್ಸಲ್ವಾ? ಏನು ಜೋಕ್ ಮಾಡ್ತಾ ಇದೀಯಾ? ಪಾಪ ಪುಣ್ಯ ಎಲ್ಲ ಯಾರು ಹೇಳಿ ನನ್ನ ಮಕ್ಕಳು ಬೇರೆಯವ್ರನ್ನ ಹೇಡಿಯರ್ನಾಗಿ ಮಾಡೋದಕ್ಕೆ ಮಾಡಿದ ವಿಷಯ. ಕರೆಕ್ಟ್, ನೀವು ಹೇಳೋದು ಸರಿ. ಆದರೆ ನ್ಯಾಯ, ಧರ್ಮ, ಸತ್ಯ ಅನ್ನೋದು ಜೊತೆಲಿದ್ರೆ ಒಂದಲ್ಲ ಒಂದಿನ ಜೀವನದಲ್ಲಿ ಮುಂದೆ ಬರ್ಬೋದು. ನೀನು ಹೇಳಿದ ಕ್ಯಾರೆಕ್ಟರ್ ಎಲ್ಲ ಗಾಂಧಿ, ಯೇಸು, ಮೊಹಮ್ಮದ್ ನಬಿ ಇವ್ರನ್ನೆಲ್ಲ ಈ ಜನ ಏನು ಮಾಡಿದ್ರು? ಒಬ್ಬರನ್ನ ನೇಣಕ್ಕೆ ಹಾಕಿದ್ರು, ಕಲ್ಲಲ್ಲಿ ಹೊಡೆದ್ರು, ಇನ್ನೊಬ್ಬರನ್ನ ಗುಂಡಿಟ್ಟು ಕೊಂದ್ರು. ಅಲ್ಲ, ಎಲ್ಲೋ ಯಾರನ್ನೋ ಹಿಡಿಯೋಕೆ ಹೋಗ್ತಿರೋ ಪೊಲೀಸ್ನ ನೋಡಿ ನೀನು ಹೀಗೆ ಬೇಡ್ತಿದ್ಯಾ? ನೀನು ಹೋಗಿ ಯೇಸು, ಗಾಂಧಿ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲ, ಒಂದೇಳು, ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ನಿನಗೆ ನೆಮ್ಮದಿ ಇದೆಯಾ? ನಿನಗೇನು ಗೊತ್ತು? ಕೆಲಸಕ್ಕೋಸ್ಕರ ಈ ಪ್ರಪಂಚದಲ್ಲಿ ನಾಯಿ ಥರ ಸುತ್ತಾಡಿ ಒಬ್ಬೊಬ್ಬರ ಕಾಲಿಗೆ ಬಿದ್ದು ಹೊಟ್ಟೆಗೆ ಇಟ್ಟಕ್ಕೋಸ್ಕರ ಕಷ್ಟಪಟ್ಟಿರೋ ನನಗೆ ಗೊತ್ತು. ಸರಿ ಆಯಿತು, ನಾನು ನಿನ್ಗೊಂದು ಕತೆ ಹೇಳ್ತೀನಿ, ನಿಧಾನವಾಗಿ ಕೇಳ್ತೀಯಾ? ಒಂದು ರೋಡಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ರೋಡಲ್ಲೇ ಒಂದು ಮಗು ಕೂಡ ಆಟ ಆಡ್ತಿರತ್ತೆ. ಆ ವ್ಯಕ್ತಿಗೆ ಒಂದು ಮೋಹಿನಿ ಬಂದು ಹೇಳ್ತಾಳೆ, ಒಂದು ಆ ಮಗುನ ಸಾಯಿಸ್ಬೇಕು, ಇಲ್ಲ ನನ್ನ ರೇಪ್ ಮಾಡಬೇಕು, ಅದು ಆಗಲ್ಲ ಅಂದರೆ ಆ ಬಾಟಲಲ್ಲಿರೋ ಸಾರಾಯಿನ ಖಾಲಿ ಮಾಡಬೇಕು, ಇಲ್ಲ ಅಂದರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ. ರೇಪ್ ಮಾಡೋದು ಪಾಪ, ಕೊಲೆ ಮಾಡೋದು ತಪ್ಪು. ಇದೆರಡಕ್ಕಿಂತ ಬಾಟಲಲ್ಲಿರೋ ಸಾರಾಯಿನ ಖಾಲಿ ಮಾಡೋದೇ ಮೇಲು ಅಂತೇಳಿ ಅವನು ಸಾರಾಯಿನ ಖಾಲಿ ಮಾಡ್ತಾನೆ. ಅದೇ ರೀತಿ ಕುಡ್ದಿರೋ ಸಾರಾಯಿ ಮತ್ತಲ್ಲಿ ಆ ಮೋಹಿನಿನೂ ರೇಪ್ ಮಾಡ್ತಾನೆ, ಆ ಮಗುನೂ ಕೂಡ ಸಾಯಿಸ್ತಾನೆ. ಏನು ಗೊತ್ತಾಯ್ತು ಹೇಳು? ಅವನು ಕುಡಿಯೋಕ್ಕಿಂತ ಮುಂಚೆ ಅವನು ಒಳ್ಳೆದಾಗೆ ಯೋಚನೆ ಮಾಡ್ದ, ಅದೇ ಕುಡಿದ್ಮೇಲೆ ಅವನು ಮಾಡಿದೆಲ್ಲ ಕೆಟ್ಟ ಕೆಲಸ. ಹಾಗಾಗಿ ಕುಡಿಯೋದ್ರಿಂದ ಜೀವಕ್ಕೆ ಕೂಡ ಹಾನಿ, ಜೀವನ ಕೂಡ ಹಾಳಾಗತ್ತೆ. ನೋಡು, ಇದನ್ನ ಸರ್ವೇ ಸಾಮಾನ್ಯವಾಗಿ ತಿಳಿದುಕೊಳ್ಬೇಡ. ಇದು ಕೈಯಲ್ಲಿದ್ರೆ 10 ಜನಕ್ಕೆ ಸಮಾನ. ಅದೇ ಇದು ಒಳಗೆ ಹೋಗಿದ್ರೆ ಪ್ರಪಂಚ ಜ್ಞಾನ ಬರುತ್ತೆ, ನಿಜವೆಲ್ಲ ಗೊತ್ತಾಗತ್ತೆ. ಈ ಭಗವದ್ಗೀತೆ ಕೈಯಲ್ಲಿದ್ರೆ ದೇವರೇ ಜೊತೆಲಿದ್ದಾಗೆ.
ಇದಕ್ಕಿಂತ ಮತ್ತೊಂದೇನಕ್ಕೆ? ಜೊತೆಲಿರುವ ದೇವರು ಅವರ ಭಕ್ತಾದಿಗಳಿಗೆ ಶೋಧನೆ ಮಾಡ್ತಾನೆ. ಈ ಬಾಟ್ಲ್ ಕೈಯಲ್ಲಿದ್ರೆ ಎಲ್ರು ಪಾಕೆಟ್ ನಾವು ಶೋಧನೆ ಮಾಡಬಹುದು. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಅಂತ ಅನಾವಶ್ಯಕವಾಗಿ ಜೀವನ ಹಾಳು ಮಾಡ್ಕೋತಿದ್ಯಾ. ನಿನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ. ನೀನು ಮಾಡ್ತಿರೋ ತಪ್ಪು ಅಂತ ನಿಂಗೆ ಅನ್ಸಿದ್ರೆ ಈಗಲೇ ನನ್ನ ಜೊತೆ ಬಾ, ನಿಂಗೆ ಒಳ್ಳೆ ಕೆಲಸ ನಾನು ಕೊಡಿಸ್ತೀನಿ. ತುಂಬ ಚೆನ್ನಾಗಿ ತಮಾಷೆ ಮಾಡ್ತಿದ್ಯಾ. ನನ್ನ ಕೈಯಲ್ಲಿ ಒಳ್ಳೆ ಕೆಲಸ ಇದೆ, ಸುಮ್ಮನೆ ನನ್ನ ಜೊತೆ ಪಾರ್ಟ್ನರ್ ಆಗ್ಬಿಡು. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರೋ, ಬೆಳಗ್ಗೆ ಮಾತಾಡೋಣ. ಖಂಡಿತವಾಗಿರ್ತೀನಿ. ಒಂದು ಹಾಳು ಬಾವಿಗೆ ಬಿದ್ದು ಹಾಳಾಗ್ತಿರೋ ನಿನ್ನ ಕಾಪಾಡಿದ ಪುಣ್ಯ ಆದರೂ ನನಗೆ ಸಿಗುತ್ತೆ. ಇನ್ ಕೇಸ್ ನಿನ್ನ ಮನಸ್ಸು ಚೇಂಜ್ ಆಗಿ ನೀನು ಒಳ್ಳೆಯವಳ ಆದರೆ ಹಾಲು ಬಾಯಲ್ಲಿ ಬಿದ್ದವಳನ್ನ ಮೇಲೆತ್ತಿದ್ದ ಪುಣ್ಯ ನನಗೆ ಸಿಗತ್ತೆ. ನೀನು ಹೇಳಿದ ಕ್ಯಾರೆಕ್ಟರ್ ಎಲ್ಲ ಗಾಂಧಿ, ಯೇಸು, ಮೊಹಮ್ಮದ್ ನಬಿ ಇವ್ರನ್ನೆಲ್ಲ ಏನ್ ಮಾಡಿದ್ರು? ಒಬ್ಬರನ್ನ ಹಾಕಿದ್ರು, ಕಲ್ಲಲ್ಲಿ ಹೊಡೆದ್ರು, ಇನ್ನೊಬ್ಬರನ್ನ ಗುಂಡಿ ಕೊಂದ್ರು. ಸರ್, ಈ ಅಡ್ರೆಸ್ ಸ್ವಲ್ಪ ಎಲ್ಲಿದೆ ಅಂತ ಹೇಳ್ತೀರಾ? ಅಡ್ರೆಸ್ ಹೇಳ್ಬೇಕಂದ್ರೆ ಅದರಲ್ಲಿ ಏನಿದೆ ಅಂತ ಓದಿ ಹೇಳು. ಡೈಮಂಡ್ ಶೇಪ್ ಸಿನಿ ಪ್ರೈವೇಟ್ ಲಿಮಿಟೆಡ್. ಹೇಳ್ತೀನಿ ಬಾ, ಹತ್ರ ಬಾ. ನೋಡು ಅಲ್ಲಿ ಕಾಣ್ತಾ ಇದೆಯಲ್ಲ, ಬಾ ಹೇಳ್ತೀನಿ ಬಾ. ಇರೋ ಒಂದು ನಿಮಿಷ ಇರೋ, ಹೇಳ್ತೀನಿ. ಕೈಗೆ ಸಿಕ್ಕಿದ್ದು ಜಸ್ಟ್ರಲ್ಲೇ ಮಿಸ್ ಆಯ್ತಲ್ಲ. ಸತ್ಯ ಅನ್ನೋದು ಜೊತೆಲಿದ್ರೆ ಗೊಂದಲವನ್ನ ಜೀವನದಲ್ಲಿ ಮುಂದೆ ಬರ್ಬೋದು.
ಸಾರಿ ಸರ್ ಸಾರಿ ಸರ್ 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 ಬಿಟ್ಬಿಡಿ ಸರ್ ಪ್ಲೀಸ್ ಸರ್ 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 ಸಾರಿ ಸರ್ 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 ಎಮ್ಮೆ ಥರ ಇದೆಯಾ ದುಡ್ಕೊಂಡು ತಿನ್ನಕ್ಕಾಗಲ್ಲ. ಧನ್ಯವಾದಗಳು. ಇಷ್ಟು ದಿನ ಬುದ್ಧಿ ಇಲ್ಲದೆ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ನೀನು ಹೇಳಿದ್ದ ಸರಿ, ಈ ಪ್ರಪಂಚದಲ್ಲಿ ಹೇಗಿರಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಿದ್ಯಾ. ಅದನ್ನು ನಿನ್ನಿಂದನೇ ಪ್ರಾರಂಭ ಮಾಡ್ತೀನಿ. ಮುಂದೆ ಎಲ್ಲಾದರೂ ನಾವು ಸಿಕ್ಕಿದ್ರೆ ಭೇಟಿಯಾಗುವ. ಇಂತಿ ನಿನ್ನ ಕೇಳಿ ನನ್ನನ್ನು ಬೆಳಕಿಗೆ ತಂದ್ಬಿಟ್ಟು ನೀನು ಕತ್ಲೆಗೆ ಹೋಗ್ಬಿಟ್ಟಲ್ಲ.